up in the ride, it's a brand new motor. They wanna fly, live la vida loca. My body fine, it's a Coca-Cola. Hold on, hold on. No one no sleep and I swear to total. Throwing it back when I... Hello guys, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ರುಚಿಕರವಾಗಿ ಮನೆಯಲ್ಲಿ ಸುಲಭವಾಗಿ ಹುಳಿ ಚಿತ್ರಾನ್ನ ಗುಚ್ಚು ಮಾಡುವ ವಿಧಾನ ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಹುಳಿ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಳ್ಳೋಣ. ಈರುಳ್ಳಿ 6ರಿಂದ 8, ಮೆಣಸಿನ್ಕಾಯಿ 1 8, ಕರ್ಬೇವು 2 ಕಡ್ಡಿ, ಬೆಳ್ಳುಳ್ಳಿ 1 ಗಡ್ಡೆ ಅಥವಾ ಅರ್ಧ ಗಡ್ಡೆ, ಕೊಬ್ಬರಿ ಅರ್ಧ ಚಿಪ್ಪು, ಕಡಲೆ ಬೀಜ 1 2 ಟೀ ಸ್ಪೂನು, ಹುಣಸೆ ಹುಳಿ, ಆಮೇಲೆ ಅರಿಶಿನ 1 1/4 ಟೀ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ 1 ಟೀ ಸ್ಪೂನು, ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನು. ಸೊ ಇಷ್ಟು ಸಾಮಗ್ರಿಗಳಿಗೂ ಬೇಕು ನಮ್ಮ ಹುಳಿ ಚಿತ್ರಾನ್ನ ಮಾಡೋದಕ್ಕೆ. ಸೊ ಫಸ್ಟು ಗ್ಯಾಸ್ ಮೇಲೆ ತಪ್ಪಲೆ ಇಟ್ಟು ಸ್ಟವನ್ನು ಹಚ್ಕೊಂಡು ಸೊ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಾಯಕ್ಕೆ ಬಿಟ್ಟು, ಸೊ ಗೈಸ್ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರ ತಾನೆ. ಸೊ ಮನೆಯಲ್ಲೇ ನೋಡ್ಬೋದು ನೀವು ಎಷ್ಟು ರುಚಿಕರವಾದ ಹುಳಿ ಚಿತ್ರಾನ್ನ ಮಾಡ್ಬೋದು, ಅದು ಎಷ್ಟು ಸುಲಭವಾಗಿ. ವಿದಿನ್ 30 ಮಿನಿಟ್ಸ್ ಇದ್ರೆ ಸಾಕು, ಆರಾಮಾಗಿ ಪ್ರಿಪೇರ್ ಮಾಡ್ಕೊಂಡು ಮಾಡ್ಬೋದು. ಸೊ ಎಣ್ಣೆ ಕಾಯ್ತಾ ಬಂತು. ಸೊ ಫಸ್ಟಿಗೆ ಒಗ್ಗರಣೆ ಹಾಕಬೇಕು. ಸೊ ಸಾಸಿವೆ ಅರ್ಧ ಟೀ ಸ್ಪೂನು. ಸೊ ಅದು ಬೇಯೋ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಹಾಕೊಂಬಿಡೋಣ. ಬೆಳ್ಳುಳ್ಳಿ ಅರ್ಧ ಗಡ್ಡೆ ಅಥವಾ 1 ಗಡ್ಡೆ ಫುಲ್ಲು. ಸೊ ಬೆಳ್ಳುಳ್ಳಿ ಒಂಥರ ಟೇಸ್ಟ್ ಬರುತ್ತೆ ಚಿತ್ರಾನ್ನಕ್ಕೆ ಮಧ್ಯದಲ್ಲಿ ತಿನ್ಬೇಕಾದ್ರೆ. ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರು ತೊಂದರೆ ಇಲ್ಲ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ. ಆಮೇಲೆ ಕಡಲೆ ಬೀಜ 1ರಿಂದ 2 ಟೀ ಸ್ಪೂನು. ಇಲ್ಲ ನೀವು ಕಡಲೆ ಬೀಜ ಲವರ್ಸ್ ಆಗಿದ್ರೆ ಜಾಸ್ತಿನೇ ಹಾಕೊಂಡ್ರು ನಡೆಯುತ್ತೆ. ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅರ್ಧ ಟೀ ಸ್ಪೂನು. ಸೊ ಇವೆಲ್ಲ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಂಡ್ರು ನಡೆಯುತ್ತೆ. ಯಾಕೆ ಗೊತ್ತಾ? ಸೊ ತಿನ್ಬೇಕಾದ್ರೆ ಇವೇ ಮೇನ್ ಟೇಸ್ಟ್ ಕೊಡೋದು ನಮ್ಮ ಚಿತ್ರಾನ್ನಕ್ಕೆ. ಸೊ ಇದು ಹುಳಿ, ಆಮೇಲೆ ಸಾಸಿವೆ, ಕರಿಬೇವು ಇವೆಲ್ಲನು. ಸೊ ಬೇಯ್ತಾ ಬಂತು. ಇವಾಗ ಮೆಣಸಿನ್ಕಾಯಿನ ಹಾಕೊಂಡು ಉರಿಬೇಕು. ಸೊ ನೋಡ್ಬೋದು ನಾವು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಸೊ ನೀವು ಖಾರ ಜಾಸ್ತಿ ತಿನ್ನೋ ಹಾಗಿದ್ರೆ ಇನ್ನೊಂದು 10 ಮೆಣಸಿನ್ಕಾಯಿ ಹಾಕೊಂಡ್ರು ನಡೆಯುತ್ತೆ. ಸೊ 8 ಅಂದರೆ ಇನ್ನೊಂದು 2 ಎಕ್ಸ್ಟ್ರಾ. ಸೊ 10 ಮೆಣಸಿನ್ಕಾಯಿ ಹಾಕೊಂಡ್ರು ನಡೆಯುತ್ತೆ. ಆಮೇಲೆ ಕರಿಬೇವು. ಸೊ ಒಗ್ಗರಣೆ ಇಷ್ಟು ಫಿನಿಶ್ ಆಯಿತು. ಇದನ್ನ ಚೆನ್ನಾಗಿ ಹುರ್ಕೊಬೇಕು. ಸೊ ಇದೊಂಚೂರು ಚೆನ್ನಾಗಿ ಬೇಯ್ತಾ ಇದ್ದಂಗೆ ನೆಕ್ಸ್ಟು ಈರುಳ್ಳಿ ಆ್ಯಡ್ ಮಾಡ್ಕೊಬೇಕು. ಸೊ ಗೈಸ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಈ ರೆಸಿಪಿನ ಟ್ರೈ ಮಾಡಲಿ. ಸೊ ಇದು ಕಾದಿದೆ. ಇವಾಗ ಈರುಳ್ಳಿ ಆ್ಯಡ್ ಮಾಡಬೇಕು. ಈ ಈರುಳ್ಳಿ ಬೇಯಿಸೋದು ಒಂದು ಕಲೆಗುರು. ಸೊ ಈರುಳ್ಳಿ ಚೆನ್ನಾಗಿ ಬೆಂದಿಲ್ಲ ಅಂದರೂ ನಮ್ಮ ಚಿತ್ರಾನ್ನ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನೋಡ್ಬೋದು ಇನ್ನು ಇವಾಗ ಹಾಕಿದ್ದೀವಿ. ಅಟ್ಲೀಸ್ಟ್ ಒಂದು 15ರಿಂದ 20 ನಿಮಿಷ ಆದರೂ ಬೇಕು ಈರುಳ್ಳಿ ಬೇಯಿಸೋದಕ್ಕೆ. ಸೊ ಈ ಥರ ನೀಟಾಗಿ ತಿರುಗಿಸ್ಬೇಕು. ಸೊ ಈ ಚಿತ್ರಾನ್ನ ಯಾವಾಗ ಗೊತ್ತಾ? ಸೊ ಹಬ್ಬದ ಟೈಮಲ್ಲಿ, ಇಲ್ಲ ಮನೆಗೆ ಯಾರನ್ನ ನೆಂಟರು ಬಂದಾಗ, ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂಡಿದಾಗ ಸೊ ಈ ಚಿತ್ರಾನ್ನ ಮಾಡಿದ್ರೆ ಎಷ್ಟು ಘಮ ರುಚಿಕರವಾದ ಚಿತ್ರಾನ್ನ ಅಂತ ಚಪ್ಪರ್ಸ್ಕೊಂಡು ತಿಂತಾರೆ. ಸೊ ಈರುಳ್ಳಿ ಬೇಯಿಸ್ಬೇಕಾದ್ರೆ ಜಾಸ್ತಿ ಉಪ್ಪು ಹಾಕೊಂಬೇಡ್ರಿ, ಸ್ವಲ್ಪ ಹಾಕೊಳ್ರಿ ಸ್ಟಾರ್ಟಿಂಗಲ್ಲಿ, ಯಾಕಂದರೆ ಈರುಳ್ಳಿ ಬೇಯಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಒಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಆಮೇಲೆ ಎಲ್ಲ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ನಡೆಯುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಿದೆ, ಈರುಳ್ಳಿ ಎಲ್ಲ ಬೇಯ್ತಾ ಇದೆ ಅಂತ. ಸೊ ಮಧ್ಯದಲ್ಲಿ ಅದು ಈರುಳ್ಳಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಈರುಳ್ಳಿನ ಇಸ್ಕಿದ್ರೆ ಗೊತ್ತಾಗುತ್ತೆ. ಸೊ ಆ ಸ್ಪೂನಲ್ಲೇ ಇಸುಕ್ರಿ ಗೊತ್ತಾಗುತ್ತೆ ನಿಮ್ಗೇನೆ. ಸೊ ಈ ಥರ ಬೇಯೋದಕ್ಕೆ ಬಿಟ್ಟು ಒಂದು ಪ್ಲೇಟ್ನ ದಮ್ ಕೊಟ್ಟೋದಕ್ಕೆ ಬಿಟ್ಬಿಡಿ. ಆವಾಗ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ನೋಡ್ಬೋದು ಕಲರು ಚೇಂಜ್ ಆಗ್ತಾ ಬರುತ್ತೆ. ಸೊ ಚೆನ್ನಾಗಿ ಈರುಳ್ಳಿ ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಪಿಂಕ್ ಕಲರ್ ಇರೋ ಈರುಳ್ಳಿ ಒಂಥರ ರೆಡ್ ಕಲರ್ಗೆ ಮಾಗ್ ಬರುತ್ತೆ. ಸೊ ಒಂಥರ ರೋಸ್ಟೆಡ್ ಥರ ಆಗ್ತಾ ಬರುತ್ತೆ, ಆವಾಗ ಈರುಳ್ಳಿ ಬೆಂದಿದೆ ಅಂತ ಅರ್ಥ. ಸೊ ಇವಾಗ 1/4 ಟೀ ಸ್ಪೂನು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇದು ಅರಿಶಿನ ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಕಲರ್ ಮೇಯ್ನ್. ಸೊ ಚಿತ್ರಾನ್ನ ಕಲರ್ ಬರೋದಕ್ಕೆ ಆ್ಯಡ್ ಮಾಡ್ತೀವಿ. ಸೊ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ತೀರಾ ಜಾಸ್ತಿ ಹಾಕೊಂಡ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಸೊ ಅದಕ್ಕೆ 1/4 ಟೀ ಸ್ಪೂನು ಇಲ್ಲ ಅರ್ಧ ಟೀ ಸ್ಪೂನ್ ಸಾಕು. ಸೊ ಇದಾದಮೇಲೆ ತೆಂಗಿನ ತುರಿ ಹಾಕೊಬೇಕು, ಅರ್ಧ ಚಿಪ್ಪು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಬೆಂದ ಮೇಲೆ ಇನ್ನು ನೆಕ್ಸ್ಟು ಮೇಯ್ನ್ ಇಂಗ್ರೀಡಿಯೆಂಟ್ ಆ್ಯಡ್ ಆಗುತ್ತೆ. ಸೊ ಅದ್ಯಾವುದು ಅಂತ ನೀವೇ
ವಿಡಿಯೋದಲ್ಲಿ ನೋಡಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಿದೆ ನಮ್ಮ ಹುಳಿ ಚಿತ್ರಾನ್ನ ಗೊಜ್ಜು ಅಂತ. ಸೊ ನೀವು ಟ್ರೈ ಮಾಡಿರ್ತೀರಾ ಮುಂಚೆನೆ. ಸೊ ಎಲ್ಲರ ಮನೆಯಲ್ಲೂ ಟ್ರೈ ಮಾಡೇ ಇರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ. ಸೊ ಇವಾಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಹುಣಸೆ ಹುಳಿ, ಲಾಸ್ಟ್ ಇಂಗ್ರೀಡಿಯೆಂಟ್ ಇದೇನೆ. ಸೊ ಇದು ಆ್ಯಡ್ ಮಾಡಿದ್ಮೇಲೆ ನಮ್ಮ ಚಿತ್ರಾನ್ನ ಟೇಸ್ಟ್ ಆಗೋದು. ಸೊ ಹುಣಸೆ ಹುಳಿ ಆ್ಯಡ್ ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿನ್ನ. ಸೊ ಇದನ್ನ ಒಂದು 5 ರಿಂದ 10 ನಿಮಿಷ ಬೇಯೋದಕ್ಕೆ ಬಿಟ್ರೆ ನಮ್ಮ ಹುಳಿ ಚಿತ್ರಾನ್ನ ರೆಡಿ. ಸೊ ಗೈಸ್, ನನ್ನ ಚಾನಲ್ ಇದೇ ಥರ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ಹಾಕಿದ್ದೀನಿ. ಮೈಸೂರು ಪಾಕ್ ವಿಡಿಯೋ, ಆಮೇಲೆ ಪೊಟ್ಯಾಟೊ ಚಿಪ್ಸು, ಆಮೇಲೆ ಸೌತೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಎಲ್ಲ ರೆಸಿಪಿಗಳು ಹಾಕಿದ್ದೀನಿ. ಒಂದ್ಸಲ ಅದನ್ನು ಚೆಕ್ಔಟ್ ಮಾಡಿ. ಸೊ ಇದೇ ಥರ ಯಾವುದಾದ್ರೂ ನಿಮಗೆ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು, ಇವಾಗ ಲಾಸ್ಟ್ಗೆ ಉಪ್ಪನ್ನ ಆ್ಯಡ್ ಮಾಡಿದ್ವಿ. ಸೊ ಉಪ್ಪು ಜಾಸ್ತಿ ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಲಿಸ್ಬೇಕಾದ್ರೆ. ಯಾಕಂದರೆ ನಾವು ಉಪ್ಪನ್ನ ಆ್ಯಡ್ ಮಾಡ್ತೀವಿ. ಟೇಸ್ಟ್ ಮಾಡ್ತಾ ಮಾಡ್ತಾ ಉಪ್ಪನ್ನ ಆ್ಯಡ್ ಮಾಡ್ಕೊತೀವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ನಮ್ಮ ಚಿತ್ರಾನ್ನ ಗೊಜ್ಜು, ಹುಳಿ ಚಿತ್ರಾನ್ನ ಗೊಜ್ಜಿದು. ಸೊ ಬೇಯಿಸ್ಬೇಕಾದ್ರೆ ನಿಮಗೆ ಗೊತ್ತಾಗೋಗುತ್ತೆ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದರೂ ಇದ್ರೆ ಅವ್ರಿಗೇನಾದರೂ ಈ ಥರ ಹುಳಿ ಚಿತ್ರಾನ್ನ ಗೊಜ್ಜು ಮಾಡಿಕೊಟ್ಬಿಟ್ರೆ ಅನ್ನೋಕ್ಕೆ ಕಲಸಿ ಅವ್ರು ತಿಂತಾನೆ ಇರ್ತಾರೆ, ನೀವು ಹಾಕ್ಕೊಡ್ತಾನೆ ಇರಬೇಕಾಗುತ್ತೆ. ಸೊ ಅಷ್ಟು ಟೇಸ್ಟಾಗಿರುತ್ತೆ ಗುರು. ಸೊ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸ್ಕೊಂಡು ಉದುರಿಸ್ಕೊಂಬಿಟ್ಟು ಅದನ್ನು 1-2 ಸಲ ತಿರುಗಿಸ್ಕೊಂಬಿಟ್ರೆ ನಮ್ಮ ಹುಳಿ ಚಿತ್ರಾನ್ನ ಗೊಜ್ಜು ರೆಡಿ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸುಲಭ ವಿಧಾನದಲ್ಲಿ ಎಷ್ಟು ಆರಾಮಾಗಿ ಮಾಡ್ಬೋದು ಅಂತ. ಸೊ ಇದರಲ್ಲಿ ಏನು ಗೊತ್ತಾ ಕಷ್ಟ ಆಗೋದು, ಈರುಳ್ಳಿ ಹಚ್ಬೇಕಾದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಅದನ್ನು ಕಣ್ಣಿಗೆ ಇಕ್ಕಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈರುಳ್ಳಿ ಕಟ್ ಮಾಡೋದು, ಮೆಣಸಿನ್ಕಾಯಿ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿರಿ. ಸೊ ಒಂದು ಸಲ ಪ್ಲೇಟ್ನ ಮುಚ್ಚಿಬಿಟ್ಟು 1-5 ನಿಮಿಷ ಆದಮೇಲೆ ತೆಗೆದ್ರೆ ನಮ್ಮ ದಮ್ ಕಟ್ಟಿರೋ ಹುಳಿ ಚಿತ್ರಾನ್ನ ಗೊಜ್ಜು ರೆಡಿ. ಸೊ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ. ಸೊ ಇದನ್ನು ಸೊಸೈಟಿ ಅಕ್ಕಿ ಇಲ್ಲಾಂದರೆ ಯಾವ ಅಕ್ಕಿಗಾದರೂ ಕಲಿಸ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿ ಹುಳಿ ಚಿತ್ರಾನ್ನ ಗೊಜ್ಜನ್ನ ರೆಡಿ ಮಾಡ್ಬೋದು ಅಂತ. ಸೊ ಇನ್ನು ತಡ ಯಾಕೆ, ನೀವು ಟ್ರೈ ಮಾಡಿ ಹೇಗೆ ಇತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.